ನಮಸ್ಕಾರ ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಆಕ್ಚುಲ್ ಆಗಿ ಮಾರ್ಕೆಟ್ ಬಿದ್ದಿರಬೇಕಿತ್ತು. ಆದರೆ ಮಾರ್ಕೆಟ್‌ನ ಚೆನ್ನಾಗಿ ಎತ್ತಿ ನಿಲ್ಲಿಸಿದ್ದಾರೆ. ಹೆಂಗೆ ಎತ್ತಿ ನಿಲ್ಲಿಸಿದ್ದಾರೆ ಅಂತಂದ್ರೆ ನಿಮ್ಮ ದುಡ್ಡನ್ನ ಇಟ್ಕೊಂಡು ಎತ್ತಿ ನಿಲ್ಲಿಸಿದ್ದಾರೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್‌ನ ಇಟ್ಟು ಎತ್ತಿದ್ದಾರೆ. ಎಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಕೂಡ ಏರಿದೆ. ಅದರಿಂದ ಮಾರ್ಕೆಟ್ ಕೂಡ ಏರಿದೆ. ಬ್ಯಾಂಕ್ ನಿಫ್ಟಿನ 600 ಪಾಯಿಂಟ್ ಏರಿಸಿದ್ದಾರೆ. ಇನ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಯಾವ ರೀತಿಯಾದಂಥ ಬ್ಯಾಂಕು ಅನ್ನೋದನ್ನ ಕೂಡ ಹೇಳ್ತೀನಿ. ಪಿ.ಆರ್. ಶೆಟ್ಟಿ ಅಂತ ಯುಎಇನಲ್ಲಿ ಹೆಲ್ತ್ ಕೇರ್ ಬಿಸ್ನೆಸ್ ಅಲ್ಲಿ ಹೆವಿ ಲಾಸ್. ಅಲ್ಲಿ ಲುಕೌಟ್ ನೋಟಿಸ್ ಇದೆ. ಅಬುದಾಬಿಗೆ ಹೋಗ್ದಂಗೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಬಚ್ಚಿಕೊಂಡಿದ್ದಾರೆ. ಅವರಿಗೆ ಬ್ಯಾಂಕ್ ಆಫ್ ಬರೋಡಾ ಏನೋ ಗ್ಯಾರಂಟಿನ ಕೊಟ್ಟಿದೆ. ಈಗ ಯುಎಇ ಬ್ಯಾಂಕು ಏನು ಹೇಳ್ಬಿಡ್ತು ಅಂತಂದ್ರೆ 6,500 ಕೋಟಿ ನೀವು ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ಡೆಪಾಸಿಟ್ ಆಗಿ ಇಟ್ಟಿರೋದನ್ನ ಬ್ಯಾಂಕ್ ಆಫ್ ಬರೋಡಾ ಕೊಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟಿದೆ. ಈಗ 600 ಮಿಲಿಯನ್ ಏನೋ ಯಾವುದೋ ಒಂದು ಅಮೌಂಟು 4,500 ಕೋಟಿ ಈಕ್ವಲ್ ಆಗಿ ಒಂದು ಅಮೌಂಟನ್ನ ಬ್ಯಾಂಕ್ ಆಫ್ ಬರೋಡಾ ಸೆಟಲ್ ಮಾಡಿಬಿಟ್ಟಿದ್ದಾರೆ. ಲಾಸು ನಿಮ್ಮ ದುಡ್ಡು. ಯಾಕೆ ಸೆಟಲ್ ಮಾಡಿದ್ರಿ ಅಂತ ಬ್ಯಾಂಕ್ ಆಫ್ ಬರೋಡಾನ ಕೇಳಿದ್ರೆ, ಸರ್ ಇದು ನಾಳೆ ತುಂಬ ದೊಡ್ಡ ಲೀಗಲ್ ಮ್ಯಾಟರ್ ಆಗಿಬಿಡುತ್ತೆ. ಆ ಲೀಗಲ್ ಮ್ಯಾಟರ್ನ ಅವಾಯ್ಡ್ ಮಾಡೋದಕ್ಕೆ ನಾವು ಫೈನ್ ಕಟ್ಬಿಟ್ಟು ಈ ರೀತಿ ಇದ್ದೀವಿ ಅಂತ ಹೇಳ್ಬಿಟ್ರು. ಯಾರು ಈ ರೀತಿ ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ಕೇಳೋದಕ್ಕಾಗಲ್ಲ. ಪಿ.ಆರ್. ಶೆಟ್ಟಿ ಅಬುದಾಬಿನಲ್ಲಿ ಇರೋವಾಗ ಹಲವು ಒಳ್ಳೆ ವಿಷಯಗಳು, ಈ ದೇವಸ್ಥಾನಗಳನ್ನೆಲ್ಲ ಕಟ್ಟಿದ್ದಾರೆ. ಯಾರ ಜೊತೆ ಸೇರ್ಕೊಂಡು ಸುತ್ತಾಡ್ತಾ ಇದ್ರು ಅಂತ ನೀವು ನೆಟ್ಟಲ್ಲಿ ಪಿ.ಆರ್.ಇ ಟೆಂಪಲ್ ಅಂತ ಹಾಕಿದ್ರೆ ನಿಮ್ಗೆ ನೀಟಾಗಿ ತೋರಿಸುತ್ತೆ. ನೀವೇ ನೋಡ್ಕೊಳ್ಳಿ. ಸೊ ಈ ರೀತಿಯಾದಂಥ ಬ್ಯಾಂಕುಗಳನ್ನ ನಡೆಸೋಂಥ ಸಮಯದಲ್ಲಿ ಈ ಬ್ಯಾಂಕು ಇದು ಈ ರಾಜೇಶ್ ಎಕ್ಸ್ಪೋರ್ಟ್ಸ್ಗೂ 500 ಕೋಟಿ ಕೊಟ್ಟಿದ್ದು ಕೆನರಾ ಬ್ಯಾಂಕು. ಯಾವ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಕೂಡ ಕೊಟ್ಟಿಲ್ಲ. ಬ್ಯಾಂಕ್ ಆಫ್ ಬರೋಡಾ ಕೆನರಾ ಬ್ಯಾಂಕಲ್ಲ ಇವತ್ತು ಏರಿದೆ. ನಿಮ್ಮ ಮ್ಯೂಚುವಲ್ ಫಂಡು, ಆಕ್ಟಿವ್ ಮ್ಯೂಚುವಲ್ ಫಂಡ್ಸ್ ಇದರಿಂದ ಏನಾಗುತ್ತೆ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ದೇಶದ ಸ್ಥಿತಿ ಹೀಗಿದೆ ಇವಾಗ ಸದ್ಯಕ್ಕೆ. ಅದರಿಂದ ಈ ರ್ಯಾಲಿ ಫಾಲ್ಸ್ ರ್ಯಾಲಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಫಾರ್ಮಾ 1.5% ಏರಿದೆ. ಆದರೆ ಫಾರ್ಮಾದಲ್ಲಿ ಇರುವಂಥ ಮುಖ್ಯವಾದಂಥ ಸ್ಟಾಕು ಡಾಕ್ಟರ್ ರೆಡ್ಡಿ 5% ಡೌನ್. ಇವತ್ತು ಈವ್ನಿಂಗು ರಿಸಲ್ಟ್ನ ಹೇಳ್ತಾರೆ. ಸೆಲಿಂಗ್ ಗ್ಲೂಟೈಡ್ ಪ್ರಾಡಕ್ಟಲ್ಲಿ ಒಂದು ಆಕ್ಟಿವ್ ಇಂಗ್ರೀಡಿಯೆಂಟಲ್ಲಿ ಹಾಗೆ ನಾವು ಪ್ರಶ್ನೆನ ಕೇಳಿಬಿಟ್ರು. ನಾವೇನು ಮಾಡಬೇಕು ಈ ರೀತಿಯಾದಂಥ ಒಂದು ಸಿಚುವೇಶನಲ್ಲಿ ಟ್ರಬಲ್ ಬೈ ಅಂತ ಇರೋವಾಗ ಡಿಫ್ರೆಂಟ್ ಕಾಫಿ ರೇಂಜಲ್ಲಿ 1-2 ಅಂತ ನೀವು ನೋಡಿ ಕನ್ಸಿಡರ್ ಮಾಡಬೇಕು. ನಿನ್ನೆ ಐಟಿನ ಏರಿಸಿದ್ರು, ಇವತ್ತು ಐಟಿ ಇಳಿಸ್ಬಿಟ್ರು. ಅದರಿಂದ ಓವರಾಲ್ ಆಗಿ ನಮಗಿವತ್ತು ಆ್ಯಕ್ಚುಲಿ ಕನ್ಸಿಡರ್ ಮಾಡೋದಕ್ಕೆ ತುಂಬಾ ಇದೆ. 1-2 ಅಂತ ಹೆಡ್ಲೈನ್ಸ್ನ ನೋಡಬೇಡಿ. ಮೊನ್ನೆ ಕಲ್ಯಾಣ್ ಜ್ಯುವೆಲ್ಲರ್ಸ್ ಹಾಕಿ ಅಂತ ಹೇಳಿದೆ ಕನ್ಸಿಡ್ರೇಷನ್. ನಿನ್ನೆ 7% ಪ್ಲಸ್ಸು, ಇವತ್ತು 16% ಪ್ಲಸ್ಸು. ಒಂದು 8% ಬಿದ್ದು 23% ಏರಿದೆ. ಸೊ ಓವರಾಲ್ ಆಗಿ ನಮಗೆ ಪಾಸಿಟಿವ್ ಆಗಿ ಇದೆ. ಕಲ್ಯಾಣ್ ಜ್ಯುವೆಲ್ಲರ್ಸು, ಸನ್ ಫಾರ್ಮಾ 2.25% ಇವತ್ತು ಏರಿದೆ. ಇಂಡಸ್ಇಂಡ್ ಬ್ಯಾಂಕು 1.8% ಏರಿದೆ. ಇವತ್ತು ನ್ಯಾಟ್ಕೋ ಕೂಡ ಏರಿದೆ. ಝೈಡಸ್ ಲೈಫ್ ಸೈನ್ಸಸ್ ಕೂಡ ಏರಿದೆ. ತಂಗಮ್ಮ ಎಲ್ಲೋ ಧ್ವಜವನ್ನು ಹಾರಿಸ್ತಾ 7,000 ದಾಟಿ ಹೋಗ್ತಾ ಇದೆ. ಸೊ ಓವರಾಲ್ ಆಗಿ ಮಾರ್ಕೆಟು ನಮಗೆ ತುಂಬ ಪಾಸಿಟಿವ್ ಆಗು ಕೈಂಡ್ ಆಗು ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಪಬ್ಲಿಕ್ ಸೆಕ್ಟರ್ನ ಯಾಕೆ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ನಿಮಗೆ ಮುಂಚೆನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವತ್ತು ಅವಿವಾ ಒಂದು ನ್ಯೂಸ್ನ ಬಿಟ್ಟಿದ್ದಾರೆ. ಇಂಡಿಯಾದಲ್ಲಿ ರೂಲ್ಸ್ನ ಬದಲಾಯಿಸಿ ಒಂದು ಕಂಪನಿ 100% ಇನ್ಶೂರೆನ್ಸ್ ಕಂಪನಿ ಓನರ್ ಆಗ್ಬೋದು ಅಂತ ಅನ್ನೋದು. ಈ ಇಂಡಿಯನ್ ಕಂಪನಿ ಅವಿವಾ ಏನು ಮಾಡಿದ್ರು ಅಂತಂದ್ರೆ, ಅವರ ಈ ಡಾಬರ್ ಈ ಜಾಮ್ ಮಾಡುವಂಥ ಕಂಪನಿ, ಚೂರ್ಣ ಅದೆಲ್ಲ ಮಾಡುವಂಥ ಕಂಪನಿಯ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಇದ್ರು. ಅವರು 28% ಇಟ್ಟಿದ್ರು. ಆ 28% ಮಾರ್ಕೆಟ್ ರೇಟ್ಗಿಂತ ಮೇಲೆ ಕೊಟ್ಟು ಕ್ಯಾಶ್ ಆಗಿ ತಗೊಂಡು ಡಾಬರ್ ಆಯಿಲ್ ಪ್ರಾಫಿಟ್ ಮಾಡಿ ಅವಿವಾ 100% ಓನರ್ ಆಗ್ಬಿಟ್ರು. ಸೊ ಅವಿವಾಗೆ 100% ಓನರ್ಶಿಪ್ ಆಫ್ ಇಂಡಿಯನ್ ಸಬ್ಸಿಡ್ರಿ ಸಿಕ್ಕಿದೆ. ಸೊ ಅವಿವಾದ 100% ಸಬ್ಸಿಡ್ರಿ ಆಗಿ ಆಗ್ಬಿಟ್ಟಿದೆ ನಮ್ಮ ಅವಿವಾ ಇಂಡಿಯಾ. ಇದನ್ನ ಬಿಟ್ಟರೆ ಇನ್ನೊಂದು ಸುದ್ದಿ ಏನು ಅಂತ ನೋಡಿದ್ರೆ, ಈ ಗೋಲ್ಡ್ ಪ್ರಕಾರ ಚೈನಾ ಈ ಗೋಲ್ಡು ಕೆಳಗಡೆ ಬೀಳುವಂಥ ಒಂದು ಸಮಯದಲ್ಲಿ ಇನ್ನೂ ಒಂದು ಸ್ವಲ್ಪ ಒಂದು 20 ಟನ್ನಷ್ಟು ಗೋಲ್ಡ್ನ ತಗೊಂಡು ಇಟ್ಕೊಂಡ್ಬಿಟ್ರು. ಇದೇ ಸಮಯದಲ್ಲಿ ರಷ್ಯಾಗೆ ತುಂಬ ಕಷ್ಟ ಆಗ್ತಾ ಇದೆ. ಅದರಿಂದ ರಷ್ಯಾ ಏನು ಮಾಡಿದ್ದಾರೆ ಅಂತಂದರೆ ಗೋಲ್ಡ್ನ ಮಾರ್ತಾನೇ ಇದ್ದಾರೆ. ಗೋಲ್ಡ್ನ ಟೋಟಲ್ ಕಾಂಪೊನೆಂಟು 300 ಬಿಲಿಯನ್ಗೆ ಕಮ್ಮಿ ಆಗಿ ಮೊದಲನೇ ಸಲ ರಷ್ಯಾದಲ್ಲಿ ಹೋಗ್ಬಿಟ್ಟಿದೆ. ರಷ್ಯಾದಲ್ಲಿ ಈಗ ಡೀಸೆಲ್ ಬೇರೆ ಶಾರ್ಟೇಜ್ ಇದೆ.
ಯಾಕೆಂತಂದ್ರೆ ಯುಕ್ರೇನು, ಇಟ್ಟು ಎಲ್ಲ ಕಡೆಗಳಲ್ಲೂ ಹೊಡಿತಾನೆ ಇದ್ದಾರೆ. ಇಂಡಿಯಾದಲ್ಲಿ ರಾಸನ್ಸ್ ಆಫ್ದು ಒಂದು ಪ್ಲಾಂಟ್ ಇದೆ, ಹಳೆ ಪ್ಲಾಂಟ್. ಅದರಿಂದ ಡೀಸೆಲ್ ರಷ್ಯಾಗೆ ಹೋಗ್ತಾ ಇದೆ ಅನ್ನೋಂಥ ಒಂದು ಸುದ್ದಿ ಕೂಡ ಬಂದಿದೆ. ಅದಕ್ಕೆ ನಮ್ಮ ಇನ್ವೆಸ್ಟರ್ಸ್ ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಹತ್ಸಿ ಕಳ್ಸಿಲ್ಲ, ನಾವು ಡೆಸ್ಟಿನೇಷನ್ ರಷ್ಯಾ ಅಂತ ಹೇಳಿ ಕಳ್ಸಿಲ್ಲ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಸೇಲ್ಸ್ ನಡೆದಿರ್ಬೋದು, ಅದು ಹೋಗೂ ಇರ್ಬೋದು, ನನಗೆ ಗೊತ್ತಿಲ್ಲ ಅಂತ ನೈಸಾಗಿ ತಪ್ಪಿಸ್ಕೊಳ್ಳೋಕೆ ಉತ್ತರ ಹೇಳ್ತಾ ಇದ್ದಾರೆ. ನೈಸಾಗಿ ಈ ತರ ತಪ್ಪಿಸ್ಕೊಳ್ಳೋ ರೀತಿ ಬದಲು ಉತ್ತರ ಯಾಕೆ ಬರ್ತಾ ಇದೆ ಅಂತಂದ್ರೆ, ಇರಾನ್ನ ತಿರುವ ಮುಚ್ಚಿದ ಮೇಲೆ ರಷ್ಯಾ ನಾವು ಕೇಳ್ಕೊಂಡಿದ್ರಿಂದ ನಮ್ಗೆ ಆಯಿಲ್ ಬರ್ತಾ ಇದೆ. ರಷ್ಯನ್ ಇಂಪೋರ್ಟ್ಸು ಇಂಡಿಯಾದಲ್ಲಿ ಹೈಯೆಸ್ಟ್ ಇದೆ. ಅದರಿಂದ ಆ ಆಯಿಲ್ ಅವಶ್ಯಕತೆ ನಮಗೆ ಇರೋದ್ರಿಂದ ಇದು ನಾವು ನೋಡದೇ ಇರೋ ರೀತಿ ಒಂದು ಸೈಡಲ್ಲಿ ಓಡ್ತಾ ಇದೆ ಅನ್ನೋ ರೀತಿ ನಾವು ನೋಡಬೇಕು. ಇವತ್ತು ನೈಟು TCS ರಿಸಲ್ಟ್ಸು ಬರಲಿದೆ. TCS ರಿಸಲ್ಟ್ಸು ಹೇಗಿರುತ್ತೆ ಅನ್ನೋದನ್ನ ಮಾರ್ಕೆಟೇ ನೋಡುತ್ತೆ. ಸ್ವಲ್ಪ ಎಕ್ಸ್ಪೆಕ್ಟೇಷನ್ಗಿಂತ ಸ್ವಲ್ಪ ಕಡಿಮೆ ಆದ್ರೂ ಕೂಡ ನಾಳೆ ಬೆಳಗ್ಗೆಗೆ ಧರ್ಮದ ಏಟ್ನ ಕೊಟ್ಬಿಡತ್ತೆ. ಅದರಿಂದ ಇವ್ರಿಗೆ ಮಾತ್ರ ಏಟ್ ಕೊಡೋದಿಲ್ಲ, ಜೊತೆಯಲ್ಲಿ ಸೇರಿ ಇರೋಂಥವ್ರು ಎಲ್ರಿಗೂ ಧರ್ಮದ ಏಟ್ನ ಕೊಡ್ತಾರೆ. ಅದರಿಂದ ಇದನ್ನ ನಾವು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂತ ಅನ್ನೋದು ನನ್ನ ಅಭಿಪ್ರಾಯ. ಇದೇನೆ ಇವತ್ತಿನ ಮುಖ್ಯ ಸುದ್ದಿ. ಡಾಕ್ಟರ್ ರೆಡ್ಡಿಗೆ ಚಿಕ್ಕ ಪ್ರಾಬ್ಲಮ್ಮು. ಗೋಲ್ಡ್ನ ಚೈನಾ ತಗೋತಾನೆ ಇದ್ದಾನೆ. RBI ಏನು ಹೇಳಿದ್ದಾನೆ ಅಂತಂದ್ರೆ, ನಮ್ಮ ಊರಲ್ಲಿ ಇರುವಂತಹ ಕಂಪನಿ ಎಲ್ಲ, ನಮ್ಮ ಊರಲ್ಲೆಲ್ಲ ದುಡ್ಡು ತಗೋಬೇಕು ಅಂತಂದ್ರೆ 100% ದುಡ್ಡು ತಗೊಂಡು ಸಂಗತ ಆಡೋದಕ್ಕೆ ಕ್ಯಾಪಿಟಲ್ ದುಡ್ಡು ಕೊಡುತ್ತೆ ಅಂತ ಹೇಳ್ತಾರೆ. ಆದ್ರೆ ಅದೇ ಜೈನ್ ಸ್ಟ್ರೀಟ್ ಎಲ್ಲ ಲೋವರ್ ಮಾರ್ಜಿನಲ್ಲೇ ಮಾರ್ಜಿನ್ ಇಟ್ಟು ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಹಂಗಂತಂದ್ರೆ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಅಯ್ಯ ಜೈನ್ ಸ್ಟ್ರೀಟೇ, ನೀ ಎಲ್ಲಾದ್ರೂ ಓಡೋಗ್ಬಿಡ್ಬೇಡ, ದೇವತೆ ನೀನು ಇಲ್ದೇನೆ ಇದು ಕಲೆಕ್ಷನ್ಸ್ ಆಗುತ್ತೆ, ಅದರಿಂದ ಹಿಂಗೆ ಟೇಬಲಲ್ಲಿ ಕೂತ್ಕೊಂಡೇ ಇರು, ನಿನಗೆ ರೂಲ್ಸೇ ಇಲ್ಲ, ನೀನು ಎಂಜಾಯ್ ಮಾಡು ಅಂತ ಹೇಳಿಬಿಟ್ರು. ಸಿಟಾಡೆಲ್ಗೂ ಮತ್ತು ಜೈನ್ ಸ್ಟ್ರೀಟ್ಗೂ. ಇಂಡಿಯನ್ ಕಂಪನಿ ದೊಡ್ಡದಾಗಿರೋವಂಥದ್ದು, ಇದನ್ನು ಮಾಡೋದಕ್ಕಾಗಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಇವತ್ತು ಮಾರ್ಕೆಟೇ ಏರಿದೆ ಅನ್ನೋದು ಬಿಟ್ಟರೆ, ನೀವು ಯಾಮಾರ್ಬಿಟ್ಟು ಒಳ್ಳೆ ಆಪರ್ಚುನಿಟಿನ ಮಿಸ್ ಮಾಡಿಬಿಡ್ಬೇಡಿ. ಇವತ್ತು ನಮ್ಮ ಜೊತೆ ವಿನೋದ್ ಇದ್ದಾನೆ, ಅವನೊಂದು 2 ಪ್ರಶ್ನೆ ಕೇಳ್ತಾನೆ, ಅದಕ್ಕೆ ನಾವು ಉತ್ತರ ಕೊಡೋಣ. ಈಗ ತುಂಬಾ ಜನ ಏನ್ ಕೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಮೇನ್ ಆಗಿ ಗೋಲ್ಡ್ ನಮ್ ಕಣ್ಗೆ ಬೀಳ್ತಾ ಇರೋಂಥದ್ದು. ಯಾಕೆಂದ್ರೆ ನಮ್ಗೆ ಈ ಗೋಲ್ಡ್ ಈಗ ಇರಾನ್ ಮತ್ತೆ US ಈ ಜಗಳ ಆಡ್ತಾ ಇರೋದ್ರಿಂದ ನಾವು ಈ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಗೋಲ್ಡ್ ಸ್ವಲ್ಪ ಕರೆಕ್ಷನ್ ನೋಡಿದ್ವಿ. ಆದ್ರೆ ನ್ಯೂಸ್ ಅಲ್ಲಿ ಹೇಳ್ತಾರೆ ಚೈನಾ, ಈಗ ನೀವ್ ಹೇಳಿದ್ರಲ್ಲ ಕರೆಕ್ಟ್ ಆಗಿ, ಓಲ್ಡ್ ಇಸ್ ತಗೋತಾ ಇದ್ದಾರೆ, ಅದು ರಷ್ಯಾದಲ್ಲಿ ಮಾಡ್ತಾ ಇದ್ದಾರೆ. ಶಾರ್ಟ್ ಟರ್ಮ್ ಅಲ್ಲಿ ಗೋಲ್ಡ್ ಎಲ್ಲಿ ಹೋಗುತ್ತೆ ಅಂತ ನೀವು ಫೀಲ್ ಮಾಡ್ತಾ ಇದ್ದೀರಾ? ಶಾರ್ಟ್ ಟರ್ಮ್ ಗೋಲ್ಡ್ ಬೀಳುತ್ತೆ, ಯಾಕಂತಂದ್ರೆ 2 ದೊಡ್ಡ ನೆಗೆಟಿವ್ ಇದೆ. ಈಗ ಇರಾನ್ಗೂ ಅಮೆರಿಕಾಗೂ ವಾರ್ ಇದೆ, ಅದರಿಂದ ಡಾಲರ್ ಸ್ಟ್ರೆಂಥನ್ ಆಗುತ್ತೆ. ಡಾಲರ್ ಸ್ಟ್ರೆಂಥನ್ ಆದ್ರೆ ಗೋಲ್ಡ್ ಬೀಳುತ್ತೆ. ಇನ್ನೊಂದು ವಿಷಯ ಏನ್ ನಡೆಯುತ್ತೆ ಅಂತಂದ್ರೆ, ಇದರಿಂದ ಬೆಲೆ ಏರಿಕೆಗಳು ಆಗಲಿದೆ. ಬೆಲೆ ಏರಿಕೆಗಳು ಏರಿದ್ರಿಂದ ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ ಏರೋದಕ್ಕೆ ಸಾಧ್ಯತೆಗಳು ಪ್ರಕಾಶಮಾನವಾಗಿದೆ. ಅದರಿಂದ ಈ ಡಬಲ್ ಡೀಲ್ ಇಂದ ಮಾರ್ಕೆಟ್ ಸ್ವಲ್ಪನೇ ಕರಪ್ಟ್ ಆಗೋದಕ್ಕೆ ಸಾಧ್ಯತೆಗಳು ತುಂಬಾ ಪ್ರಕಾಶಮಾನವಾಗಿದೆ. ಅದರಿಂದ ನೀವು ಈಗ ಈ ಕಲ್ಯಾಣ್ ತರ ಕಂಪನಿಗಳೆಲ್ಲ, ಈ ಕಲ್ಯಾಣ್ ಟೈಟನ್ ಈ ತರ ಕಂಪನಿಗಳೆಲ್ಲ ಅಡ್ವಾಂಟೇಜ್ ಆಗಿರುತ್ತೆ ಅಂತೀರಾ? ಹೌದು, ಒಂದೇ ಅಡ್ವಾಂಟೇಜ್ ಇರುತ್ತೆ. ಯಾಕಂದ್ರೆ 18-16 ಕ್ಯಾರೆಟ್ ಗೋಲ್ಡ್ ಎಲ್ಲ ಜನ ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅದರಿಂದ ಸೇಲ್ಸ್ ಆಲ್ರೆಡಿ ಕಿತ್ಕೊಂಡು ಹೋಗ್ತಾ ಇದೆ. ಅದರಿಂದ ಇನ್ನೂ 2 ತಿಂಗಳು ಈ ತರ ಇದು ರೇಟ್ ಕಡಿಮೆ ಇದ್ರೂ ಕೂಡ ಎಲ್ಲರೂ ಬಂದು ತಗೋತಾರೆ. ಅದರಿಂದ ಇವ್ರ ಪರ್ಫಾರ್ಮೆನ್ಸ್ ಎಲಿವೇಟೆಡ್ ಆಗಿರುತ್ತೆ. ತಂಗಮೇಲ್ಗೂ ಇರುತ್ತೆ, ಕಲ್ಯಾಣ್ ಅಂಡ್ ಟೈಟನ್ಗೂ ಇರುತ್ತೆ. ಅದೇ ನಮ್ಗೆ ಕಲ್ಯಾಣ್ ಮಾತ್ರನೇ ಈಗ ರೇಂಜ್ ಅಲ್ಲಿ ಇದೆ. ಹೌದು, ಬೇರೆದನ್ನ ನಾವು ಸುಮ್ಮನೆ ಹಂಗೆ ವೀಕ್ಷಣೆ ಮಾಡ್ಬೇಕು. ಆಮೇಲೆ ಈ TCS ಅಲ್ಲಿ ಆಲ್ರೆಡಿ ತುಂಬಾ ಇಳ್ದಾಯ್ತು, ತುಂಬಾ ನೋವು ತಿಂದಾಯ್ತು, ಹೇಳ್ಬಿಟ್ರು ಇನ್ಮೇಲೆ ಹಿಂಗೆ ಆಗುತ್ತೆ ಅಂತ. ಯಾಕೆ ಇವತ್ತು ಈ ರೀತಿ ರಿಸಲ್ಟ್ ಇನ್ನ ಮೋಸವಾಗಿರುತ್ತೆ, ಮಾರ್ಜಿನ್ ಇನ್ನೂ ಸಫರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ರಿಸಲ್ಟ್ ನ ನೋಡ್ಬಿಟ್ಟೆ ನಾಳೆ ಸ್ವಲ್ಪ ಅಪ್ಸೈಡ್ ಅಲ್ಲಿ ಸರ್ಪ್ರೈಸ್ ಮಾಡಿದ್ರು ಕೂಡ 4-5% ನಾಳೆ ಏರೋದಕ್ಕೆ ಸಾಧ್ಯತೆಗಳಿದೆ. ಕರೆಕ್ಟ್. TCS ಅಲ್ಲಿ ನಾವು ಹಳೆಯ ಅರ್ನಿಂಗ್ಸ್ ಸ್ಟಾಕ್ಸ್ ರೆಕಾರ್ಡ್ ಇಟ್ಟು ನೋಡಕ್ ಆಗಲ್ಲ ಅಂತ ತುಂಬಾ ಜನ ಹೇಳ್ತಾರೆ. ಯಾಕೆ ಅಂತಂದ್ರೆ ಅದು ಆ ಮಾಡೆಲ್ ಬದಲಾಗಿದೆ. ಅದೇ ಇನ್ನ ಪ್ರಾಫಿಟಬಲ್ ಮಾಡಲ್ಲು. ಯಾಕೆಂತಂದ್ರೆ ಈಗ ಏಜೆಂಟಿಂಗ್ ರೋಬೋನ ಹಾಕಿ ಅದನ್ನ ಮೇಯಿಸೋದಕ್ಕೆ ಒಬ್ಬ ವ್ಯಕ್ತಿನ ಹಾಕ್ತಾನೆ. ಅದು ಆದಷ್ಟು ಬೇಗ ಬರುತ್ತೆ, ಬಂದ್ಬಿಡುತ್ತೆ. ಅಲ್ಲೆಲ್ಲ ಟೆಕ್ನಾಲಜಿ ಉಗೀತಾ ಇದೆ ಅಂತ ಚಂದ್ರಶೇಖರ್ ಹೇಳಿದ್ದಾರೆ. ಈಗ ಏನಾಗ್ಬಿಡುತ್ತೆ ಅಂತಂದ್ರೆ ಮ್ಯಾನ್ ಪವರ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಪ್ರಾಫಿಟಬಿಲಿಟಿ ನಿಧಾನವಾಗಿ ಇಂಪ್ರೂವ್ ಆಗುತ್ತೆ. ಆಮೇಲೆ ಟಾಟಾ ಸ್ಟೀಲ್ ಅಲ್ಲಿ ರೌಂಡ್ ಕ್ವಾರ್ಟರ್ ಒನ್ ಅಂತ ಹೇಳಿದ್ದಾರೆ. ಸ್ಟೀಲ್ ಸೈಕ್ಲಿಂಗ್ ಎಲ್ಲಿದೆ ಅಂತ ನೀವು ಫೀಲ್ ಮಾಡ್ತಾ ಇದ್ದೀರಾ? ಇಂಡಿಯಾಗಲ್ಲಿ ಚೆನ್ನಾಗಿದೆ ಟಾಟಾ ಸ್ಟೀಲ್ಗೆ.
ನೆದರ್ಲೆಂಡ್ಸ್ ಅಲ್ಲೂ ಚೆನ್ನಾಗಿದೆ, ಬಟ್ ಇಂಗ್ಲೆಂಡ್ ಅಲ್ಲಿ ಸ್ವಲ್ಪ ಮೋಸವಾಗಿದೆ. ಎಲೆಕ್ಟ್ರಿಕ್ ಕಾನ್ಫರೆನ್ಸ್ ಅಂತ ಅನ್ನೋದು ಡಿಲೇ ಆಗ್ತಾನೆ ಇದೆ. ಟಾಟಾ ಮೋಟಾರ್ಸ್ ಎಲ್ಲರೂ ಈಗ ಅನೌನ್ಸ್ ಮಾಡಿದ್ದಾರಲ್ಲ 2.6 lakh crore. ಅದೇನೇ ಈಗ ಪ್ರಾಬ್ಲಮ್ ಇನ್ ಟಾಟಾ ಮೋಟಾರ್ಸ್. ಅದು ಯಾವಾಗ್ಲೂ ಹೆಂಗಂದ್ರೆ ಒಂದು ವರ್ಷ ಸರಿಯಾಗಿ ಗಾಡಿ ಓಡಿಸಿದ್ರೆ ಮುಂದಿನ ವರ್ಷ ಆ ಮಾಡೆಲ್ ಸರಿ ಇಲ್ಲ ಅಂತ ಯಾರಾದ್ರೂ ಹೇಳ್ತಾರೆ, ಅಡ್ವರ್ಟೈಸ್ಮೆಂಟ್ ಸರಿ ಇಲ್ಲ ಅಂತ. ಅದರಿಂದ ಇಲ್ಲಿ CF ಆಗಿದ್ದಂತವನ್ನೆಲ್ಲ ತೆಗೆದು ಆ ಕಂಪ್ನಿನಲ್ಲಿ ಹಾಕಿದ್ದಾರೆ. ಅದನ್ನ ಸರಿ ಮಾಡೋದಕ್ಕೆ ಇನ್ನೊಂದು 2-3 years ಆಗುತ್ತೆ. ಅದರಿಂದಾನೇ 2.6 lakh crore ಇನ್ವೆಸ್ಟ್ಮೆಂಟ್ ಅವಶ್ಯಕತೆ ಇದೆ ಅಂತ ಆ ಕಂಪನಿ ಹೇಳಿದೆ. ಇವತ್ತು ಟಾಟಾ ಡಾಕ್ಟರ್ ರೆಡ್ಡಿ ಬಗ್ಗೆ ಮಾತಾಡಿದ್ದೆ. ಈ ನಿನ್ನೆ ನ್ಯಾಟ್ಕೋದಲ್ಲಿ ಒಂದು ಇಂಪಾರ್ಟೆಂಟ್ ನ್ಯೂಸ್ ಇದ್ದಿದ್ರಿಂದ ಅದನ್ನ ನೆಲೆ ನಾನು ಹೇಳಿಕಾರ ಆರ್ಟ್ನಾಟ್ಕೋ ಅಂತ ಒಂದು ಕಂಪನಿನಲ್ಲಿ ಇವರು ಮುಂಚೆ ಆಲ್ರೆಡಿ ಸ್ವಲ್ಪ ಇಟ್ಟಿದ್ರು ಶೇರು. ಈಗ 1400 ಕೋಟಿ ತಗೊಂಡೋಗಿ ಹಾಕಿ 49% ಇವ್ರು ತಗೋತಾ ಇದ್ದಾರೆ. ಅಲ್ಲೊಂದು ಡಿಸ್ಟ್ರಿಬ್ಯೂಷನ್ ಕಂಪನಿ ವರ್ಣನೋ ಏನೋ ಹೆಸರು, ಅವರು ಮಿಕ್ಕಿದ್ದನ್ನು ಇಟ್ಕೋತಾರೆ. ನಾವು ಗೋಲ್ಡ್ ಬಗ್ಗೆ ಮಾತಾಡಿದ್ರಿಂದ ಸಿಲ್ವರ್ ಅಲ್ಲೂ ಒಂದು ಪ್ರಶ್ನೆ ಇದೆ. ಸಿಲ್ವರ್ ಅಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ನಾನು ಹೇಳ್ತೀನಿ. ಸಿಲ್ವರ್ ಏನ್ ಪ್ರಾಬ್ಲಮ್ ಅಂತಂದ್ರೆ ಇಂಡಿಯಾಗೂ ವರ್ಲ್ಡ್ಗೂ ಡಿಫರೆನ್ಸ್ ಇದೆ. ಇಂಡಿಯಾದಲ್ಲಿ ಈಗ ಪ್ರೀಮಿಯಂ ಕ್ಲಿಯರ್ ಆಗ್ತಾ ಇದೆ. ಇವಾಗ 2,25,000 ರೂಪಾಯಿ ಈ ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲಿ ಇದೆ ಅಂತಂದ್ರೆ, ಯಾಕಂದ್ರೆ ಈ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇನ್ನು ಪ್ರೈಸ್ ತುಂಬಾ ಕಡಿಮೆ ಆಗಿದೆ. ಈಗ ಈ ಸಿಲ್ವರ್ ಇಂಪೋರ್ಟ್ ನ ಬ್ಯಾನ್ ಮಾಡಿದ್ರಿಂದ ನೀವು ಈ ಮಾರ್ಕೆಟ್ ಫೋರ್ಸಸ್ ನ ಡಿಸ್ಟ್ರಾಕ್ಟ್ ಮಾಡಿ ಸಿಲ್ವರ್ನ ಆರ್ಟಿಫಿಷಿಯಲ್ ಹೈಯರ್ ಆಗಿ ಇಟ್ಟಿದ್ದೀರಾ. ಲಗ್ಬಿಟ್ರಿ ಅಂತಂದ್ರೆ ಸಿಲ್ವರ್ ಇನ್ನು 2 ಕೆಳಗಡೆ ಹೋಗೋದಕ್ಕೂ ಸಾಧ್ಯತೆಗಳಿದೆ. ಎರಡು ಇಂಟರ್ನ್ಯಾಷನಲ್ ಸ್ಟಾಕ್ ಬಗ್ಗೆ ಕೇಳ್ಬಿಡ್ತೀನಿ. ಒಂದು, ಈಗ ಹೋಂಡಾ ಇಂಡಿಯಾದಲ್ಲಿ 3,800 ಜಾಬ್ಸ್ ನ ಕ್ರಿಯೇಟ್ ಮಾಡಲಿದ್ದಾರೆ ಅಂತ ಕೆಪಾಸಿಟಿ ಎಕ್ಸ್ಪೆನ್ಷನ್ ಹೇಳ್ತಾ ಇದ್ದಾರೆ. ಹೋಂಡಾ ಜಪಾನ್ ಅಲ್ಲಿ ನಾವು ಜಪಾನ್ ಅಲ್ಲಿ ತುಂಬಾ ದಿನಕ್ಕೆ ಮುಂಚೆನೆ ಕನ್ಸಿಡರ್ ಮಾಡಿದ್ವಿ. ಎಕ್ಸ್ಪೆನ್ಸಿವ್ ಆಗಿದೆ ಅಂತ ಫೀಲ್ ಮಾಡ್ತಾ ಇದ್ದೀರಾ? ಈಗ ನಾನು ನೋಡಿಲ್ಲ, ಲೇಟೆಸ್ಟ್ ಆಗಿ ನೋಡಿಲ್ಲ. ಓಕೆ, ಟೊಯೋಟಾ ಏನ್ ಫೀಲ್ ಮಾಡ್ತಾ ಇದ್ದೀರಾ? ಟೊಯೋಟಾ ಕನ್ಸಿಡರ್ ಮಾಡ್ಬೋದು. ಹೋಂಡಾನ ಆ ತರ ಇದ್ರೆ ಓಕೆ, ನನ್ಗೆ ಗೊತ್ತಿಲ್ಲ. ಇಫ್ ದಟ್ಸ್ ದಟ್ ಯು ಕ್ಯಾನ್ ಕನ್ಸಿಡರ್. ಸೊ ಇದನ್ನೇ ಇಂಟರ್ನ್ಯಾಷನಲ್ ಸ್ಟಾಕ್ ಇದ್ರ ಬಗ್ಗೆ ಅವರು ಈ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಇವತ್ತು ಟೊಯೋಟಾ ಡೆಫಿನೆಟ್ ಆಗಿ ಕನ್ಸಿಡರ್ ಮಾಡ್ಬೋದು. ಹೋಂಡಾ ರೇಸ್ ತಗೋಬೇಕು ಅಂತ ಅನ್ಕೊಳ್ಳೋರು ಕನ್ಸಿಡರ್ ಮಾಡಿ. ಹೋಂಡಾ ಕ್ವಿಕ್ಕಾಗಿ ಇಂಡಿಯನ್ ಮಾರ್ಕೆಟ್ ನ ಡಾಮಿನೇಟ್ ಮಾಡೋದಕ್ಕೆ ಶುರು ಮಾಡ್ಬಿಡತ್ತೆ, ಎಸ್ಪೆಷಲಿ 2 ವೀಲರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಅನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟದಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾನ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ, ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ID ಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.